ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೆ ಡವಡವ ಶುರುವಾಗಿದೆ. ಈಗಾಗಲೇ ಪ್ರಕರಣದಲ್ಲಿ ದರ್ಶನ್ ಷರತ್ತುಬದ್ಧ ಜಾಮೀನನ್ನ ಪಡೆದು ಹೊರ ಬಂದಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ನೀಡಿರುವ ಜಾಮೀನನ್ನ ಪ್ರಶ್ನಿಸಿ ಕರ್ನಾಟಕ ಸರ್ಕಾರದ ವಕೀಲರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಅರ್ಜಿಯ ವಿಚಾರಣೆ ಸದ್ಯ ಚಾಲ್ತಿಯಲ್ಲಿದೆ. ಮತ್ತೆ ದರ್ಶನ್ ಜೈಲು ಸೇರ್ತಾರಾ ಅನ್ನೋರಿಗೆ ಬಾಯಿ ಮುಚ್ಚಿಸೋ ಕಾಲ ತೀರಾ ಹತ್ತಿರದಲ್ಲಿದೆ ಅನಿಸ್ತಾ ಇದೆ. ಸ್ಟ್ರಾಂಗ್ ಪಾಯಿಂಟ್ ಗಳನ್ನ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ಅವರು ಉಲ್ಲೇಖ ಮಾಡಿ ಜಾಮೀನನ್ನ ಕಾಯ್ದಿರಿಸುವಂತೆ ಸುಪ್ರೀಂ ಬಳಿ ಆಗ್ರಹಿಸಿದ್ದಾರೆ. ಹಾಗಾದ್ರೆ ಕಪಿಲ್ ಸಿಬಲ್ ಎತ್ತಿರೋ ಸ್ಟ್ರಾಂಗ್ ಪಾಯಿಂಟ್ ಗಳೇನು? ದರ್ಶನ್ ಜಾಮೀನು ಮುಂದುವರಿಯುತ್ತಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಜುಲೈ 24ರಂದು ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು. ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನನ್ನ ರದ್ದು ಮಾಡುವಂತೆ ಸುಪ್ರೀಂನಲ್ಲಿ ಮನವಿಯನ್ನ ಮಾಡಲಾಗಿತ್ತು. ಅರ್ಜಿ ವಿಚಾರಣೆ ವೇಳೆ ವಾದ ಪ್ರತಿವಾದವನ್ನ ಆಲಿಸಿದ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿತ್ತು. ಇನ್ನೊಂದು ವಾರದಲ್ಲಿ ಲಿಖಿತ ವಾದವನ್ನ ಸಲ್ಲಿಸಬೇಕು ಅಂತ ಸೂಚನೆಯನ್ನ ನೀಡಿತ್ತು. ಸುಪ್ರೀಂ ನೀಡಿದಂತಹ ಗಡುವು ಮುಗಿತಾ ಬರ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ಸುಪ್ರೀಂ ಆದೇಶ ಹೊರಬೀಳುತ್ತೆ. ಇದರ ನಡುವೆ ಜಾಮೀನು ರದ್ದು ಮಾಡದಂತೆ ದರ್ಶನ್ ಪರ ವಕೀಲರು ಸುಪ್ರೀಂಗೆ ಲಿಖಿತ ಕಾರಣಗಳನ್ನ ಕೊಟ್ಟಿದ್ದಾರೆ. ಹೌದು, ದರ್ಶನ್ ಜಾಮೀನನ್ನ ಯಾಕೆ ರದ್ದು ಮಾಡಬಾರ್ದು ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನ ವಕೀಲ ಕಪಿಲ್ ಸಿಬಲ್ ಸುಪ್ರೀಂಗೆ ಸಲ್ಲಿಸಿರೋದಾಗಿ ತಿಳಿದು ಬಂದಿದೆ. ದರ್ಶನ್ಗೆ ನೀಡಿರುವ ಜಾಮೀನು ರದ್ದು ಮಾಡಬೇಕು ಅಂತ ಹೇಳಿ ಕರ್ನಾಟಕದ ಸರ್ಕಾರದ ಪರ ವಕೀಲರು ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಮನವಿಯನ್ನ ಮಾಡಿದ್ದಾರೆ. ದರ್ಶನ್ಗೆ ಜಾಮೀನು ನೀಡಿರುವ ಹೈಕೋರ್ಟ್ ನಡೆ ತಪ್ಪಾಗಿದೆ. ಡಿಎನ್ಎ ಪುರಾವೆ, ಸಾಕ್ಷಿ ಹೇಳಿಕೆ ಹಾಗೂ ಆರೋಪಿಗಳ ಅಪರಾಧದ ಹಿನ್ನೆಲೆಯನ್ನ ಉಲ್ಲೇಖಿಸಿ ಜಾಮೀನು ರದ್ದು ಮಾಡುವಂತೆ ಕೇಳಿದ್ದಾರೆ. ಸದ್ಯ ದರ್ಶನ್ ಪರ ವಕೀಲರು ಲಿಖಿತ ರೂಪದಲ್ಲಿ ನೀಡಿರುವ ಕಾರಣಗಳನ್ನ ನೋಡೋದಾದ್ರೆ, ಬಂಧನದ ವಿಧಾನ ಪ್ರಶ್ನೆಯಲ್ಲಿದೆ. ಬಂಧನದ ವಿಧಾನ ಪ್ರಶ್ನೆಯಲ್ಲಿದೆ ಅನ್ನೋದು ಮೊದಲ ವಾದ. ಯಾಕೆ ಈ ರೀತಿ ಹೇಳಿದಾರಂದ್ರೆ, ಎಫ್ಐಆರ್ ಬೆಂಗಳೂರಿನಲ್ಲಿ ದಾಖಲಾಗಿದ್ದು, ಆದರೆ ದರ್ಶನ್ ಅವರನ್ನ ಮೈಸೂರಿನಲ್ಲಿ ಬಂಧಿಸಲಾಗಿತ್ತು. ಬಂಧಿಸಿದ ಬಳಿಕ ಸಂಜೆವರೆಗೂ ಬಂಧನಕ್ಕೆ ಲಿಖಿತ ಕಾರಣವಿರಲಿಲ್ಲ ಅಂತ ಹೇಳಿ ಆರೋಪಿಸಿದ್ದಾರೆ. ಇದರ ಮೂಲಕ ಸಿಆರ್ಪಿಸಿ ಅಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಉಲ್ಲಂಘನೆಯಾಗಿದೆ ಎಂಬುದು ಇಲ್ಲಿ ದರ್ಶನ್ ಪರ ವಕೀಲರ ವಾದವಾಗಿದೆ. ದರ್ಶನ್ ಜಾಮೀನು ಷರತ್ತು ಉಲ್ಲಂಘನೆಗೊಂಡಿಲ್ಲ, ಇದನ್ನ ಎರಡನೇ ಕಾರಣವಾಗಿ ಕೋರ್ಟ್ ಮಾಡ್ತಾರೆ. ಹಿಂದೆ ದರ್ಶನ್ಗೆ ಜಾಮೀನು ನೀಡಲಾಗಿದ್ರೆ ಅದನ್ನ ಉಲ್ಲಂಘಿಸಿದ ಯಾವುದೇ ನಿರ್ದಿಷ್ಟ ಉದಾಹರಣೆಗಳು ಇಲ್ಲ ಅಂತ ಹೇಳಿ ವಕೀಲರು ಹೇಳಿದ್ದಾರೆ. ಅಪಹರಣದ ಕುರಿತು ಸಾಕ್ಷ್ಯಾಧಾರಗಳ ಕೊರತೆ. ರೇಣುಕಾಸ್ವಾಮಿ ಅಪಹರಣವು ದರ್ಶನ್ ಸೂಚನೆಯ ಮೇರೆಗೆ ನಡೆದಿದೆ ಅನ್ನೋದಕ್ಕೆ ಯಾವುದೇ ನಿಖರವಾದ ಸಾಕ್ಷ್ಯ ಇಲ್ಲ. ಅಂದ್ರೆ ಅಪಹರಣದಲ್ಲಿ ನೇರವಾಗಿ ದರ್ಶನ್ ಪಾತ್ರವಿದೆ ಅನ್ನೋದನ್ನ ತೋರಿಸೋಕೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಅನ್ನೋದು ಅವರ ಪಾಯಿಂಟ್ ಆಗಿದೆ. ಡಿಜಿಟಲ್ ದಾಖಲೆಗಳ ಕೊರತೆ. ಕಾಲ್ ಮತ್ತು ವಾಟ್ಸ್ಆಪ್ ದಾಖಲೆಗಳ ಕೊರತೆ ಇದೆ, ಅಂದ್ರೆ ಡಿಜಿಟಲ್ ದಾಖಲೆಗಳ ಕೊರತೆ ಇದೆ ಅನ್ನೋದನ್ನ ಕೂಡ ಇವರು ಇಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಅಂದ್ರೆ ದರ್ಶನ್ ಇಲ್ಲಿ A2 ಆರೋಪಿ, ಆದ್ರೆ ದರ್ಶನ್ ಮತ್ತು ಇತರ ಆರೋಪಿಗಳ ನಡುವೆ ಯಾವುದೇ ಕರೆ ಅಥವಾ ವಾಟ್ಸ್ಆಪ್ ಸಂದೇಶದ ವಿನಿಮಯ ಆಗಿಲ್ಲ. ಹಾಗಾಗಿ ಅವರು ಈ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ನೇರ ಸಂಬಂಧವಿಲ್ಲ ಅಂತ ಹೇಳಲಾಗ್ತಾ ಇದೆ. ಸಾಕ್ಷಿಗಳ ಹೇಳಿಕೆಗಳು ವಿಶ್ವಾಸಾರ್ಹತೆಗೆ ಪ್ರಶ್ನಾರ್ಹ. ಅಂದ್ರೆ ಸಾಕ್ಷಿಗಳಾದ ಮಲ್ಲಿಕಾರ್ಜುನ್, ನರೇಂದ್ರ ಸಿಂಗ್ ಮತ್ತು ಕಿರಣ್ ಅವರ ಹೇಳಿಕೆಗಳು ವಿಶ್ವಾಸಾರ್ಹವೆಂದು ತನಿಖಾ ಸಂಸ್ಥೆ ಹೇಳಿದೆ. ಆದ್ರೆ ಅದನ್ನ ಮಾತ್ರ ಆಧಾರವಾಗಿಟ್ಕೊಂಡು ದರ್ಶನ್ ವಿರುದ್ಧ ಕಠಿಣ ಕ್ರಮ ಅಂದ್ರೆ ಜಾಮೀನು ರದ್ದು ಹಿಂಪಡೆಯೋದು ನ್ಯಾಯೋಚಿತವಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಇನ್ನು 3 ಸೆಕೆಂಡ್ ವಿಡಿಯೋ ಇದೆ ಎಂದು ಪೊಲೀಸರು ಹೇಳ್ತಿದ್ದಾರೆ. ಆದ್ರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಈ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿಲ್ಲ. ಪ್ರಾಸಿಕ್ಯೂಷನ್ ತಮ್ಮ ಕತೆಗೆ ತಕ್ಕಂತೆ ರೇಣುಕಾಸ್ವಾಮಿ ಸಾವಿನ ಸಮಯವನ್ನ ನಿಗದಿಪಡಿಸಿದ್ದಾರೆ. ಇದನ್ನೆಲ್ಲ ಪರಿಗಣಿಸಿ ಜಾಮೀನು ರದ್ದು ಮಾಡಬಾರದು ಅಂತ ಹೇಳಿ ವಕೀಲರು ಲಿಖಿತ ರೂಪದಲ್ಲಿ ಬರೆದು ಕಳಿಸಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಕಳೆದ ವರ್ಷ ಜೂನ್ 11ರಂದು ನಟ ದರ್ಶನ್ರ ಬಂಧನವಾಗಿತ್ತು. 131 ದಿನಗಳ ಬಳಿಕ ಮಧ್ಯಂತರ ಜಾಮೀನನ್ನ ಪಡೆದು ದರ್ಶನ್ ಹೊರ ಬಂದಿದ್ರು. ಬೆನ್ನು ನೋವಿನ ಸಮಸ್ಯೆಗೆ ಚಿಕಿತ್ಸೆ ಬೇಕು ಅನ್ನೋ ಕಾರಣವನ್ನ ಹೇಳಿ 6 ವಾರಗಳ ಮಧ್ಯಂತರ ಜಾಮೀನನ್ನ ಪಡೆದಿದ್ರು. 1 ತಿಂಗಳ ಬಳಿಕ ಪ್ರಕರಣದ ಎಲ್ಲಾ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು
ಜಾಮೀನನ್ನ ನೀಡಿತ್ತು. ದರ್ಶನ್ ಆಸ್ಪತ್ರೆ ಸೇರಿ ಚಿಕಿತ್ಸೆಯನ್ನ ಪಡೆದು ಕೆಲ ದಿನಗಳ ಕಾಲ ವಿಶ್ರಾಂತಿಯನ್ನ ಪಡೆದಿದ್ರು. ಆ ಬಳಿಕ ತಮ್ಮ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು. ಡೆವಿಲ್ ಸಿನಿಮಾ ಚಿತ್ರೀಕರಣ ಸಹ ಈಗಾಗಲೇ ಮುಗಿಸಿದ್ದಾರೆ. ಒಟ್ಟಾರೆ ದರ್ಶನ್ ಪರ ವಕೀಲರು ಹಲವಾರು ಕಾರಣಗಳನ್ನ ನೀಡಿ ಜಾಮೀನು ಕಾಯ್ದಿರಿಸೋಕೆ ಮನವಿಯನ್ನ ಮಾಡಿದ್ದಾರೆ. ಈ ಕುರಿತು ಸುಪ್ರೀಂ ಕೋರ್ಟ್ ಶೀಘ್ರದಲ್ಲೇ ತೀರ್ಪನ್ನ ನೀಡುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ದರ್ಶನ್ ಸಮಾಧಾನದ ನಿಟ್ಟುಸಿರು ಬಿಡೋಕೆ ಸಿದ್ಧರಾಗಬಹುದು ಅನಿಸ್ತಾ ಇದೆ. ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗಬಹುದು. ಈ ಪ್ರಕರಣದ ಮುಂದಿನ ಹಂತಗಳು ನ್ಯಾಯಾಂಗದ ತೀರ್ಮಾನದ ಮೇಲೆ ನಿರ್ಧಾರವಾಗುತ್ತೆ.